ನೋಡಿ, ಸಾಮಾನ್ಯವಾಗಿ ನಮಗೆ ಏನಾದರೂ ಒಂದಷ್ಟು ಕೆಲಸಗಳಾಗಬೇಕು ಅಂತಂದರೆ ಒಂದಷ್ಟು ಸಂಕಲ್ಪಗಳನ್ನು ಮಾಡ್ಕೊಳ್ಳೋದು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡ್ರೆ ನಮ್ಮ ಕೆಲಸ ಕಾರ್ಯಗಳು ಆಗುತ್ತಾ? ಗುರೂಜಿ ಏನು ಹೇಳ್ತಾರೆ ಕೇಳೋಣ. ಗುರೂಜಿ, ಸಂಕಲ್ಪನ ನೀವು ಯಾವಾಗಾದರೂ ಮಾಡ್ಕೊಂಡಿದ್ದೀರಾ? ಸಂಕಲ್ಪ ಅಂತಂದರೆ ನಿರಂತರವಾಗಿ ಒಂದು ವಿಚಾರವಾಗಿ ಅದು ಆಗಲೇಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ರಿಪಿಟೇಷನ್ ಅಂತ ನಾವು ಕರಿತೀವಿ. ಅದನ್ನು ಸಂಕಲ್ಪ ಸಿದ್ಧಿ ಅಂತ ಕರಿತೀವಿ. ಇದನ್ನು ಈಗ ವೆಸ್ಟ್ರನ್ನಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ ಜಾಸ್ತಿ. ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಮ್ಯಾನಿಫೆಸ್ಟೇಷನ್ ಅಂತಂದರೆ ಏನೋ ಒಂದು ಪದ ಕೊಡ್ತಾರೆ, ಆ ಪದನ ರಿಪೀಟಾಗಿ ಹೇಳ್ತಾನೇ ಇರೋದು. ಹೇಳ್ತಾ 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 ಏನಾಗುತ್ತೆ, ಅದು ಮ್ಯಾನಿಫೆಸ್ಟೇಷನ್ ಅಂತಾರೆ. ಸೊ ನಮ್ಮಲ್ಲಿ ಆ ಮ್ಯಾನಿಫೆಸ್ಟೇಷನ್ಗೆ ಹೇಳ್ತಕ್ಕಂಥ ಒಂದು ಪದನೇ ಸಂಕಲ್ಪ. ಈಗ ಸಾಮಾನ್ಯವಾಗಿ ಆಗ್ತಾ ಇಲ್ಲ ಅಂತಕ್ಕಂಥ ಪದನೇ ನಮಗೆ ಆಗೋದಿಲ್ಲ. ನಮಗೆ ಮನೆ ಆಗ್ತಾ ಇಲ್ಲ, ಆಗಲ್ಲ ಅದು. ನಮಗೆ ಕೆಲಸ ಆಗ್ತಾ ಇಲ್ಲ, ಆಗಲ್ಲ ಅದು. ನಮಗೆ ಮದುವೆ ಆಗ್ತಾ ಇಲ್ಲ, ಆಗಲ್ಲ ಅದು. ಯಾಕಂದರೆ ಫಸ್ಟ್ ಆಫ್ ಆಲ್ ನಾವೇನೇ ಮಕ್ಕಳಾಗ್ತಾ ಇಲ್ಲ, ಆಗಲ್ಲ. ಸೊ ಯಾವಾಗಲೂ ಅಲ್ಲಿ ಪಾಸಿಟಿವ್ ಅನ್ನೋದನ್ನು ನಾವು ಕನ್ವರ್ಟ್ ಮಾಡಿದಾಗ ವೈಬ್ರೇಷನ್ ಕೊಡುತ್ತೆ. ವೈಬ್ರೇಷನ್ ಕೊಟ್ಟಾಗ ಅದನ್ನು ಸಂಕಲ್ಪ ಅಂತ ಕರೀತಾರೆ. ಅದಕ್ಕೆ ನಾವು ಶಾಸ್ತ್ರದಲ್ಲಿ ಯಾವುದೇ ಒಂದು ಪೂಜೆ ಪುನಸ್ಕಾರಗಳೆಲ್ಲ ಮಾಡೋಕ್ಕಿಂತ ಮುಂಚೆ ಎಲ್ಲ ಕೈ ತೊಳ್ಕೊಳ್ಳಿ ಅಂತ ಹೇಳಿ ಒಂದು ಅಕ್ಷತೆ ಹೂವು ಕೊಟ್ಬಿಟ್ಟು ಹಿಂಗೆ ಇಟ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದು ಹೂವಿನ ಮೇಲೆ ಸಂಕಲ್ಪ ಮಾಡಿದಾಗ ನೇಚರ್ಗೆ ಹತ್ತಿರವಾಗಿರ್ತಕ್ಕಂಥ ಹೂವು, ಆ ಫ್ಲವರಲ್ಲಿ ಇರ್ತಕ್ಕಂಥ ಒಂದು ಏನಂತಾರೆ, ಒಂದು ಕ್ರಿಯೇಟಿವ್ ಪವರು ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ನಾವು ರಿಪಿಟೇಷನ್ ಆಗಿ ಹೇಳಬೇಕು. ಸೊ ಮ್ಯಾನಿಫೆಸ್ಟೇಷನಲ್ಲಿ ಹೇಳೋದೇನು ಅಂತಂದರೆ ನಮ್ಮ ಅಫರ್ಮೇಷನ್ಸ್ ಅಂತ ನಾವು ಕರಿತೀವಿ. ಅಫರ್ಮೇಷನ್ಸ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ರೂಲ್ಸ್ ಇದೆ. ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಅದರಲ್ಲಿ ಅಫರ್ಮೇಷನ್ಸ್ ಹೇಳಬೇಕು ಅಂತ ಹೇಳ್ತೀವಿ. ಅದರಲ್ಲಿ ಪದ ಬಳಕೆಯಲ್ಲಿ ಭಾಳ ಇಂಪಾರ್ಟೆಂಟಾಗಿ ನಮಗೆ ರೂಲ್ಸ್ ಇರಬೇಕು. ಅಂದರೆ ಪಾಸಿಟಿವಿಟಿ ರೂಲ್ಸ್ ಇರಬೇಕು. ಸೊ ಅಂಥ ಸಂದರ್ಭದಲ್ಲಿ ನಾವು ಕೇಳ್ತಕ್ಕಂಥ, ನಾವು ಜೀವನದಲ್ಲಿ ಮಾತಾಡ್ತಕ್ಕಂಥ ಅಥವಾ ಕೇಳಬೇಕಾಗಿರ್ತಕ್ಕಂಥ ಎಲ್ಲ ಪದಗಳಲ್ಲೂ ಕೂಡ ಪಾಸಿಟಿವಿಟಿ ಇರಬೇಕು. ಅದು ಸಂಕಲ್ಪ ಅಂತ ಕರಿತೀವಿ. ಈಗ ಬಂದ್ಬಿಟ್ಟು ಮದುವೆ ಆಗ್ತಾ ಇಲ್ಲ ಅಂತ ಅಷ್ಟೇ ಹೇಳ್ತಾರೆ. ಆಗ್ತಾ ಇಲ್ಲ ಇಲ್ಲ ಅನ್ನೋ ಒಂದು ಪದನೇ ಅಲ್ಲಿ ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ. ಓಕೆ, ನಾವು ಬೇಗ ಮದುವೆ ಆಗಬೇಕು ಅಂದ್ಕೊಂಡಿದ್ದೀವಿ, ಅದು ಶೀಘ್ರವಾಗಿ ಆಗೋ ಸಮಯ ತಿಳಿಸಿ. ಸೊ ಪಾಸಿಟಿವಿಟಿ. ಸೊ ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಪಾಸಿಟಿವಿಟಿನ ನಾವು ಮಾತಾಡ್ಕೊಂಡು ಬರ್ತಾ ಇದ್ದರೆ ಎಲ್ಲೋ ಒಂದು ಕಡೆ ನಮಗೆ ಸಂಕಲ್ಪ ಮಾಡಿರ್ತಕ್ಕಂಥ ಸಮಾಧಾನ ನಮಗೆ ಸಿಗುತ್ತೆ. ಸೊ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲೆಲ್ಲ ಜನರಲ್ ಆಗೂ ಹೇಳ್ತಾ ಇರ್ತಾರೆ, ಶುಭ ನುಡಿಯೇ ಶಕುನದ ಹಕ್ಕಿ ಅಂತ ಹೇಳ್ತೀವಿ ನಾವು. ಶುಭ ನುಡಿಯೇ ಅಲ್ವಾ, ಶಕುನದ ಹಕ್ಕಿ ಹತ್ರ ನಾವು ಶುಭ ನುಡಿಯೇ ಅಂತ ಹೇಳ್ತೀವಿ ಹೊರತು ಬೇರೆ ಇಲ್ಲ. ಸೊ ಸಂಕಲ್ಪದಲ್ಲಿ ಪಾಸಿಟಿವ್ ವರ್ಡ್ಸ್ ಹೆಲ್ಪ್ ಆಗುತ್ತೆ. ಒಳ್ಳೆಯದಾಗಿ.